ಮನೆಯಿಂದ ಹೊರಗಡೆ ಹೋಗುವಾಗ ಹಿಂದಿನಿಂದ ಕರೆಯಬಾರದು. ಯಾಕೆ ಗೊತ್ತಾ? ನಮ್ಮಲ್ಲಿನ ನಂಬಿಕೆಯ ಪ್ರಕಾರ ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಯಾರಾದರೂ ಹಿಂದಿನಿಂದ ಕರೆದರೆ ಅದನ್ನು ಮಂಗಳಕರವಲ್ಲವೆಂದು ಪರಿಗಣಿಸಲಾಗುತ್ತದೆ. ಮನೆಯಿಂದ ಹೊರಗಡೆ ಹೋಗುವಾಗ ಹಿಂದಿನಿಂದ ಯಾರಾದರೂ ನಮ್ಮನ್ನು ಕರೆದಾಗ ಏನಾಗುತ್ತೆ ಗೊತ್ತಾ? ಯಾರಾದರೂ ಈ ರೀತಿ ಕರೆದಾಗ ಏನು ಮಾಡಬೇಕು? ಸನಾತನ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಯಾರಾದರೂ ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಯಾವುದೋ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೋಗುವಾಗ ಅವರನ್ನು ಹಿಂದಿನಿಂದ ಯಾವಾಗಲೂ ಅಡ್ಡಿಪಡಿಸಬಾರದು ಎನ್ನುವ ನಂಬಿಕೆ ಇದೆ. ಹೊರಗಡೆ ಹೋಗುತ್ತಿರುವ ವ್ಯಕ್ತಿಯನ್ನು ಹಿಂದಿನಿಂದ ಅಡ್ಡಿಪಡಿಸಿದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಆತನು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸು ದೊರೆಯುವುದಿಲ್ಲವೆಂದು ಹೇಳಲಾಗುತ್ತದೆ. ಹೊರಗಡೆ ಹೋಗುವ ವ್ಯಕ್ತಿಯನ್ನು ಹಿಂದಿನಿಂದ ಕರೆದರೆ ಅದು ಖಂಡಿತವಾಗಿಯೂ ಅಶುಭವಾಗಿರುತ್ತದೆಯೇ? ಹೊರಗಡೆ ಹೊರಟ ವ್ಯಕ್ತಿಯನ್ನು ಹಿಂದಿನಿಂದ ಯಾಕೆ ಕರೆಯಬಾರದು? ಹೊರಗಡೆ ಹೊರಟ ವ್ಯಕ್ತಿಯನ್ನು ಹಿಂದಿನಿಂದ ಅಡ್ಡಿಪಡಿಸಬಾರದು ಎಂದರೆ ಅವರನ್ನು ನಾವು ಹಿಂದಿನಿಂದ ಕರೆಯಬಾರದು. ಇದರಿಂದ ಅವರು ಹೊರಟ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತದೆ. ಅವರ ಕೆಲಸ ಪೂರ್ಣಗೊಳ್ಳದೆಯೂ ಹೋಗಬಹುದು. ಇದು ದುರಾದೃಷ್ಟದ ಸೂಚನೆ ಎನ್ನುವ ನಂಬಿಕೆಯೂ ಇದೆ. ಅವರನ್ನು ನಾವು ಹಿಂದಿನಿಂದ ಕರೆಯುವುದರಿಂದ ಅವರು ವಿಚಲಿತರಾಗಬಹುದು. ಅವರಲ್ಲಿ ಆ ಕೆಲಸದ ಬಗ್ಗೆ ಇದ್ದಂತಹ ಸಕಾರಾತ್ಮಕ ಆಲೋಚನೆಗಳು ಹಾಳಾಗಬಹುದು ಎನ್ನುವ ನಂಬಿಕೆ. ಇಂತಹ ತಪ್ಪನ್ನು ಮಾಡುವುದರಿಂದ ಅವರು ಮಾಡುವ ಕೆಲಸದಲ್ಲಿ ಯಶಸ್ಸು ದೊರೆಯುವುದಿಲ್ಲ. ಅಂತಹ ವ್ಯಕ್ತಿಯು ಕೆಲಸದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಈ ವಯಸ್ಸಿನ ಮಕ್ಕಳು ತಡೆದರೆ ಎಚ್ಚರ. ಹೊರಗಡೆ ಹೊರಟ ವ್ಯಕ್ತಿಯನ್ನು ಹಿಂದಿನಿಂದ ಕರೆಯಬಾರದು ಎನ್ನುವ ನಂಬಿಕೆ ಇದೆಯಾದರೂ ಇದು 5 ವರ್ಷದೊಳಗಿನ ಮಕ್ಕಳಿಗೆ ಮಾನ್ಯವಾಗಿರುವುದಿಲ್ಲ ಎಂದು ವಿದ್ವಾಂಸರು ಹೇಳಿದ್ದಾರೆ. ಈ ವಯಸ್ಸಿನ ಮಕ್ಕಳು ಹಿಂದಿನಿಂದ ಕೂಗಿದರೆ ಅದನ್ನು ನಕಾರಾತ್ಮಕವೆಂದು ಪರಿಗಣಿಸಲಾಗುವುದಿಲ್ಲ. ಆದರೆ ಅವರು ನಿಮ್ಮನ್ನು ಹೊರಗೆ ಹೋಗದಂತೆ ತಡೆದರೆ ನೀವು ತಕ್ಷಣ ಹೊರಗಡೆ ಹೋಗುವುದನ್ನು ನಿಲ್ಲಿಸಬೇಕು. ಇದಕ್ಕೆ ಕಾರಣವೇನೆಂದರೆ ಮಕ್ಕಳನ್ನು ದೇವರ ರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅನೇಕ ಬಾರಿ ಅವರು ಹೇಳುವುದೆಲ್ಲವೂ ನಿಜವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಅವರು ನಿಮಗೆ ಅಡ್ಡಿಪಡಿಸಿದಾಗ ನೀವು ಹೊರಗಡೆ ಹೋಗದಿರುವುದು ಉತ್ತಮ. ಇಲ್ಲವಾದರೆ ಯಾವುದಾದರೊಂದು ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುತ್ತೀರಿ ಎಂದರ್ಥ. ಯಾರಾದರೂ ಹಿಂದಿನಿಂದ ಕರೆದಾಗ ಏನು ಮಾಡಬೇಕು? ನಮ್ಮ ಹಿರಿಯರು ಹೇಳುವ ಪ್ರಕಾರ ನೀವು ಮನೆಯಿಂದ ಹೊರಗೆ ಹೋಗುವಾಗ ಯಾರಾದರೂ ಹಿಂದಿನಿಂದ ಎಳೆದರೆ ನೀವು ಗಾಬರಿಯಾಗಬಾರದು. ಬದಲಾಗಿ ನೀವು ಹೊರಗಡೆ ಹೋಗಬೇಕು ಎಂದುಕೊಂಡಿದ್ದ ಸಮಯವನ್ನು ಸ್ವಲ್ಪ ಬದಲಾಯಿಸಿಕೊಳ್ಳಿ. ಹೊರಗೆ ಹೋಗುವುದನ್ನು ನಿಲ್ಲಿಸಿ ಸ್ವಲ್ಪ ನೀರನ್ನು ಕುಡಿದು ವಿಶ್ರಮಿಸಿಕೊಳ್ಳಿ. ಮನಸ್ಸು ಶಾಂತವಾಗುವವರೆಗೂ ತಾಳ್ಮೆಯಿಂದ ಕಾಯಿರಿ. ನಂತರ ದೇವರನ್ನು ಸ್ಮರಿಸಿ ಹೊರಗೆ ಹೋಗಬೇಕು. ಈ ರೀತಿ ಮಾಡುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತದೆ. ಎಲ್ಲಾ ಕೆಲಸಗಳು ನೀವಂದುಕೊಂಡಂತೆ ನಡೆಯುತ್ತದೆ. ಕೆಲವರು ಇವುಗಳನ್ನು ಮೂಢನಂಬಿಕೆ ಎಂದು ಅಂದುಕೊಂಡರೂ ಅದೆಷ್ಟೋ ಜನ ಇಂದಿಗೂ ಇಂತಹ ನಂಬಿಕೆಯನ್ನು ಪಾಲಿಸಿಕೊಂಡು ಬರುತ್ತಾರೆ. ಎಷ್ಟೋ ಭಾರತೀಯ ಮನೆಗಳಲ್ಲಿನ ಹಿರಿಯರು ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಇಂತಹ ಘಟನೆಗಳು ಸಂಭವಿಸಿದಾಗ ಸ್ವಲ್ಪ ಸಮಯ ಕುಳಿತು ಹೋಗುವಂತೆ ಸಲಹೆ ನೀಡುತ್ತಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.